ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಟಿ20 ಸರಣಿ ಸದ್ಯ ರೋಚಕ ಘಟ್ಟದಲ್ಲಿದೆ. ಗುರುವಾರ 4ನೇ ಪಂದ್ಯ ನಡೆಯಲಿದ್ದು ಈ ಪಂದ್ಯ ಉಭಯ ತಂಡಗಳಿಗೂ ಕೂಡ ಮಸ್ಟ್ ವಿನ್ ಮ್ಯಾಚ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಗೆದ್ದವರಿಗೆ ಮಾತ್ರನೇ ಸರಣಿಯನ್ನ ಗೆಲ್ಲುವಂತ ಅವಕಾಶ ಸಿಗುತ್ತೆ. ಡೂ ಆರ್ ಡೈನಂತೆ ಇರುವಂತ ಈ ಪಂದ್ಯವನ್ನ ಗೆಲ್ಲೋದು ಭಾರತಕ್ಕೆ ಎಷ್ಟು ಮುಖ್ಯ. ಮ್ಯಾಚ್ ವಿನ್ ಆಗಬೇಕು ಅಂದ್ರೆ ಪ್ಲೇಯಿಂಗ್ 11 ಹೇಗಿರಬೇಕು, ಸ್ಲಾಟ್ ವೇರಿಯೇಷನ್ಸ್ ಆಗಬೇಕಾ, ಓಪನಿಂಗ್ ನಲ್ಲಿ ಯಾರು ಬರಬೇಕು, ಟೀಮ್ ಇಂಡಿಯಾ ಪರ ಫಿನಿಷರ್ ಯಾರು ಇಲ್ವಾ, ಹೀಗೆ ಒಂದಷ್ಟು ಕ್ವಶನ್ಸ್ ಅಂತೂ ಇದ್ದೇ ಇದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಳ್ತಾ ಹೋಗ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಟಿ20 ಸರಣಿ ಸದ್ಯ ಟೈ ಆಗಿದೆ. 5 ಪಂದ್ಯಗಳ ಸೀರೀಸ್ ನಲ್ಲಿ 3 ಮ್ಯಾಚ್ಗಳು ಮುಗಿದಿದ್ದು, ಮೊದಲ ಪಂದ್ಯ ಮಳೆಯಿಂದಾಗಿ ವಾಶ್ಔಟ್ ಆಗಿತ್ತು. ಸೊ ಯಾವುದೇ ರಿಸಲ್ಟ್ ಬಂದಿರಲಿಲ್ಲ. ಇನ್ನು 2ನೇ ಪಂದ್ಯದಲ್ಲಿ ಕಾಂಗರೂ ಪಡೆ ಗೆದ್ರೆ 3ನೇ ಮ್ಯಾಚ್ ನಲ್ಲಿ ಟೀಮ್ ಇಂಡಿಯಾ ವಿನ್ ಆಗಿದೆ. ಇನ್ನು ಗುರುವಾರ 4ನೇ ಟಿ20 ಪಂದ್ಯ ನಡೆಯಲಿದ್ದು ಈ ಮ್ಯಾಚ್ ಎರಡೂ ತಂಡಗಳಿಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಪಂದ್ಯವನ್ನ ಗೆದ್ದವರಿಗೆ ಮಾತ್ರನೇ ಸರಣಿಯನ್ನ ಕೈವಶ ಮಾಡಿಕೊಳ್ಳುವಂತ ಅವಕಾಶ ಇರುತ್ತೆ, ಅಥವಾ ಸರಣಿಯನ್ನ ಡ್ರಾನಲ್ಲಿ ಕೊನೆಗೊಳಿಸುವಂತ ಅವಕಾಶ ಸಿಗುತ್ತೆ. ಸೊ ಸೋಲನ್ನಂತೂ ತಪ್ಪಿಸಿಕೊಳ್ತಾರೆ. ಅಕಸ್ಮಾತ್ ಏನಾದ್ರೂ 4ನೇ ಪಂದ್ಯದಲ್ಲಿ ಸೋತ್ರೆ ಸರಣಿಯನ್ನು ಕೂಡ ಕಳ್ಕೊಳ್ಳುವಂತ ಆತಂಕ ಅಂತೂ ಇದ್ದೇ ಇದೆ. ಈ ಪಂದ್ಯ ಗೆಲ್ಲೋಕೆ ಭಾರತ ಸಕ್ಸಸ್ ಸೂತ್ರಗಳನ್ನ ಮಾಡ್ಕೊಂಡೇ ಫೀಲ್ಡ್ ಇಳಿಬೇಕಾಗುತ್ತೆ. ಅದರಲ್ಲೂ ಕೂಡ ಪ್ಲೇಯಿಂಗ್ 11 ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪಂದ್ಯವನ್ನ ಭಾರತ ಗೆಲ್ಲಬೇಕು ಅಂದ್ರೆ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಏನೆಲ್ಲ ಮ್ಯಾಟರ್ ಆಗುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. 4ನೇ ಪಂದ್ಯದಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿರುವಂತ ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ 3ನೇ ಪಂದ್ಯದಂತೆಯೇ ಪ್ಲೇಯಿಂಗ್ 11 ಅನ್ನ ಕಣಕ್ಕಿಳಿಸೋದು. ಅಲ್ಲಿ ಕೋಚ್ ಫೇವರೇಟ್ ಅಥವಾ ಫಸ್ಟ್ ಸ್ಲಾಟ್ ನಲ್ಲಿ ಇವರೇ ಬರಬೇಕು ಅವರೇ ಬರಬೇಕು ಅಂತೇಳಿ ಅದನ್ನೆಲ್ಲ ಲೆಕ್ಕ ಹಾಕೋದಕ್ಕಿಂತ ಮ್ಯಾಚ್ ಅನ್ನ ವಿನ್ ಆಗೋ ತರದಲ್ಲಿ ಪ್ಲೇಯಿಂಗ್ 11 ಅನ್ನ ಕಣಕ್ಕಿಳಿಸಬೇಕಾಗುತ್ತೆ. ಸೊ ಕಳೆದ ಪಂದ್ಯದಲ್ಲಿ 3 ಬದಲಾವಣೆಗಳನ್ನ ಮಾಡ್ಕೊಂಡಿದ್ರು. ಒಂದು, ಅದರಲ್ಲಿ ಹರ್ಷದೀಪ್ ಸಿಂಗ್ ರನ್ನ ಟಿ20 ತಂಡದ ಪ್ಲೇಯಿಂಗ್ 11ಗೆ ಸೇರಿಸಿಕೊಳ್ತಾರೆ. ಹಾಗೆ ಹರ್ಷಿತ್ ರಾಣಾರನ್ನ ಡ್ರಾಪ್ ಮಾಡಿದ್ರು. ಅದ್ರ ಜೊತೆಗೆ ಸಂಜು ಸ್ಯಾಮ್ಸನ್ ರನ್ನ ಡ್ರಾಪ್ ಮಾಡಿ ಜಿತೇಶ್ ಶರ್ಮಾರನ್ನ ಕರ್ಕೊಂಡಿದ್ರು. ಇನ್ನೊಂದು ಚೇಂಜಸ್ ಏನಪ್ಪಾ ಅಂದ್ರೆ ಕುಲ್ದೀಪ್ ಯಾದವ್ ರನ್ನ ಕೈ ಬಿಟ್ಟು ವಾಷಿಂಗ್ಟನ್ ಸುಂದರ್ಗೆ ಚಾನ್ಸ್ ಕೊಟ್ಟಿದ್ರು. ಸೊ 3ನೇ ಪಂದ್ಯದಲ್ಲಿ ಈ 3 ಆಟಗಾರರು ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಹೀಗಾಗಿ ಮುಂದಿನ ಪಂದ್ಯಕ್ಕೂ ಕೂಡ ಪ್ಲೇಯಿಂಗ್ 11 ನಲ್ಲಿ ತುಂಬಾ ದೊಡ್ಡ ಬದಲಾವಣೆ ಮಾಡದೆ ಮ್ಯಾಚ್ ವಿನ್ ಮಾಡುವಂತ ಪ್ಲೇಯರ್ ಗಳನ್ನ ಪ್ಲೇಯಿಂಗ್ 11 ನಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಸೊ ಇದು ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ಗೆ ಇರುವಂತ ಮೊದಲ ಟಾಸ್ಕ್ ಆಗಿರುತ್ತೆ. ಇನ್ನೊಂದು ಬೆಸ್ಟ್ ಐಡಿಯಾ ಏನಪ್ಪಾ ಅಂದ್ರೆ 2ನೇ ಥಿಂಗ್ ಏನಪ್ಪಾ ಅಂತಂದ್ರೆ ಶುಭ್ಮನ್ ಗಿಲ್ ರನ್ನ ಡ್ರಾಪ್ ಮಾಡಿ ಸಂಜು ರನ್ನ ಓಪನರ್ ಆಗಿ ಕಳಿಸುವಂತ ಬೆಸ್ಟ್ ಸೂತ್ರ ಕೂಡ ಇದೆ. ಹೌದು, ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್, ಬಟ್ ವೈಟ್ ಬಾಲ್ ಸೀರೀಸ್ ನಲ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ ಅನ್ನ ಕಾಣ್ತಾನೆ ಬಂದಿದ್ದಾರೆ. ಹೀಗಾಗಿ ಸಂಜು ಸ್ಯಾಮ್ಸನ್ ರನ್ನ ಓಪನರ್ ಆಗಿ ಕಳಿಸಿದ್ರೆ ಭಾರತಕ್ಕೆ ಪ್ಲಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಕಳೆದ ವರ್ಷ ಸಂಜು ಅಭಿಷೇಕ್ ಶರ್ಮಾ ಜೊತೆ ಓಪನರ್ ಆಗಿ ಅದ್ಭುತ ಇನ್ನಿಂಗ್ಸ್ ಗಳನ್ನ ಆಡಿದ್ರು. ಒಂದೇ ವರ್ಷ 3 ಶತಕಗಳನ್ನು ಕೂಡ ಬಾರಿಸಿದ್ರು. ಬಟ್ ಗಿಲ್ ಬಂದ್ಮೇಲೆ ಓಪನರ್ ಸ್ಲಾಟ್ ಬಿಟ್ಟು ಮಿಡಲ್ ಆರ್ಡರ್ಗೆ ಹೋದ್ಮೇಲೆ ಸಂಜು ಕಂಪ್ಲೀಟ್ ಆಗಿ ಸೈಡ್ ಲೈನ್ ಆಗಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವರ ಬ್ಯಾಟಿಂಗ್ ಅವರೇಜ್ ಅಂತೂ ತೀರಾ ಕಳಪೆಯಾಗಿದೆ. ಹೀಗಾಗಿ ಸಂಜು ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ, ಹೀಗಾಗಿ ಅವರನ್ನ ಓಪನಿಂಗ್ ನಲ್ಲಿ ಆಡಿಸಿದ್ರೆ ಇನ್ನೂ ಕೂಡ ಟೀಮ್ ಬೆಸ್ಟ್ ಆಗಿ ಕಾಣಿಸುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂದ್ರೆ 3ನೇ ಪಾಯಿಂಟ್, ಜಿತೇಶ್ ಶರ್ಮಾ ಮಿಡಲ್ ಆರ್ಡರ್ ಫಿನಿಷರ್ ಆಗ್ತಾರೆ. ಕಳೆದ ಪಂದ್ಯದಲ್ಲಿ ಜಿತೇಶ್ ಶರ್ಮಾ ಅದ್ಭುತ ಪ್ರದರ್ಶನ ನೀಡಿದ್ರು. ಸಂಜು ಸ್ಯಾಮ್ಸನ್ ರನ್ನ ತಂಡದಿಂದ ಕೈಬಿಟ್ಟು ಜಿತೇಶ್ ಶರ್ಮಾಗೆ ಅವಕಾಶವನ್ನ ನೀಡಲಾಗಿತ್ತು. ಈ ಅದ್ಭುತ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡ್ರು. ಅದರಲ್ಲೂ ಕೂಡ ಜಿತೇಶ್ ಶರ್ಮಾ ಅವರ ಪ್ಲೇಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮಿಡಲ್ ಆರ್ಡರ್ ನಲ್ಲಿ ಅದ್ಭುತ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಾರೆ. ಅದು ಅಲ್ಲದೆ ಬಿಗ್ ಹಿಟ್ ಗಳಿಗೆ ಕೈ ಹಾಕ್ತಾರೆ. ಮತ್ತೆ ಜೊತೆಗೆ ಲಾಸ್ಟ್ ಡೆತ್ ಓವರ್ಗಳಲ್ಲಿ ಒಂದಷ್ಟು ಒಳ್ಳೆ ಇನ್ನಿಂಗ್ಸ್ ಕೂಡ ಅವರ ಬ್ಯಾಟಿಂಗ್ ನಿಂದ ಬರುತ್ತೆ. ಹೀಗಾಗಿ ಜಿತೇಶ್ ಶರ್ಮಾ ಟೀಮ್ ಇಂಡಿಯಾ ಪಾಲಿಗೆ ಮಿಡಲ್ ಆರ್ಡರ್ ನಲ್ಲಿ ಬೆಸ್ಟ್ ಫಿನಿಷರ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಆ ಕಡೆ ಆಸ್ಟ್ರೇಲಿಯಾದಲ್ಲಿ ಟಿಮ್ ಡೇವಿಡ್ ಹಂಗೆ ಸಾಕಷ್ಟು ಪ್ಲೇಯರ್ಸ್ ಇದ್ದಾರೆ, ಬಿಗ್ ಹಿಟರ್ಗಳಿದ್ದಾರೆ. ಬಟ್ ಭಾರತ ಪರ ಅಂತ ಬಂದ್ರೆ ಶಿವಮ್ ದುಬೆ ಅಥವಾ ಅಕ್ಷರ್ ಪಟೇಲ್ ಅಥವಾ ಇವ್ರು ಯಾರು ಕೂಡ ಫಿನಿಷರ್ ರೋಲ್ ಅಲ್ಲ. ಅವರು ಆಲ್ರೌಂಡರ್ ಪ್ಲೇಯರ್ಗಳಾಗಿ ಬೌಲಿಂಗ್ ಹಾಗೆ ಬ್ಯಾಟಿಂಗ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದ್ರಿಂದ ಅವರ ಬ್ಯಾಟ್ಗಳಿಂದ ಬಿಗ್ ಹಿಟ್ಗಳನ್ನ ನಿರೀಕ್ಷೆ ಮಾಡೋಕೆ ಸಾಧ್ಯ ಇಲ್ಲ. ಬಟ್ ಜಿತೇಶ್ ಶರ್ಮಾ ಅಂತ ಬಂದಾಗ ಯಾವುದೇ ಮೂಮೆಂಟ್ ಅಲ್ಲೂ ಕೂಡ ಮ್ಯಾಚ್ ಟ್ವಿಸ್ಟ್ ಮಾಡುವಂತ ಕೆಪಬಿಲಿಟಿ ಅವ್ರಲ್ಲಿ ಇದೆ. ಹೀಗಾಗಿ ಜಿತೇಶ್ ಶರ್ಮಾ ಮಿಡಲ್ ಆರ್ಡರ್ ನಲ್ಲಿ ಬೆಸ್ಟ್ ಫಿನಿಷರ್ ರೋಲ್ ಅನ್ನ ಪ್ಲೇ ಮಾಡಬಹುದು. ಅಂಡ್ ಇನ್ನೊಂದು ಬೆಸ್ಟ್ ಆಪ್ಷನ್ ಅಂತಂದ್ರೆ ಹರ್ಷಿತ್ ರಾಣಾ ಬದಲಿಗೆ ಹರ್ಷದೀಪ್ ರನ್ನ ಬೌಲರ್ ಆಗಿ ಕಣಕ್ಕಿಳಿಸೋದು ಬೆಸ್ಟ್ ಚಾಯ್ಸ್ ಆಗುತ್ತೆ ಟೀಮ್ ಇಂಡಿಯಾಗೆ. ಹೌದು, ಹರ್ಷಿತ್ ರಾಣಾ ಬ್ಯಾಟಿಂಗ್ ನಲ್ಲಿ 1-2 ಎಕ್ಸ್ಟ್ರಾ ರನ್ಸ್ ಅನ್ನ ಕೊಡಬಹುದು. ಬಟ್ ಅದೇ ವಿಕೆಟ್ ಅನ್ನ ತೆಗೆದಾಗ ಅದು ಕೂಡ ತಂಡಕ್ಕೆ ಪ್ಲಸ್ ಆಗುತ್ತೆ. ಹೀಗಾಗಿ ಟಿ20 ನಲ್ಲಿ ಸ್ಪೆಷಲಿಸ್ಟ್ ಬೌಲರ್ ಆಗಿರುವಂತಹ ಹರ್ಷದೀಪ್ ರನ್ನ ನಿಜಕ್ಕೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಪರಿಗಣಿಸಲೇಬೇಕು. ಹರ್ಷಿತ್ ರಾಣಾನ ಯಾರದೇ ಫೇವರೇಟ್ ಆಗಿರ್ಲಿ ಅಥವಾ ಯಾರದೇ ಕೂಟದಿಂದ ಬಂದಿದ್ರು ಕೂಡ
ಮುಲಾಜಿಲ್ಲದೆ ಕೈ ಬಿಡಬೇಕಾಗುತ್ತೆ. ಕೆಲವೊಂದ್ಸಲ ಪಂದ್ಯವನ್ನ ಗೆಲ್ಲಬೇಕು ಅಂದ್ರೆ ಎಂಥ ನಿರ್ಧಾರಗಳನ್ನಾದ್ರೂ ಕೂಡ ಕೈಗೊಳ್ಳಲೇಬೇಕು. ಅಲ್ಟಿಮೇಟ್ ಆಗಿ ತಂಡಕ್ಕೆ ಬೇಕಾಗಿರೋದು ಅಥವಾ ಮ್ಯಾನೇಜ್ಮೆಂಟ್ಗೆ ಬೇಕಾಗಿರೋದೇ ಸರಣಿಯನ್ನ ವಿನ್ ಆಗೋದು, ಪಂದ್ಯವನ್ನ ಗೆಲ್ಲೋದು. ಹೀಗಾಗಿ ರಾಣಾ ಬದಲಿಗೆ ಹರ್ಷದೀಪ್ರನ್ನ ಪ್ಲೇಯಿಂಗ್ 11 ನಲ್ಲಿ ಸೇರಿಸಿಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ ಟಾಪ್ ಆರ್ಡರ್ ಬ್ಯಾಟರ್ಗಳಿಂದ ಸ್ಕೋರ್ ಬರಲೇಬೇಕು. ಹೌದು, ಕಳೆದ 2ನೇ ಪಂದ್ಯದಲ್ಲಿ ಭಾರತದ ಸೋಲಿಗೆ ಪ್ರಮುಖ ಕಾರಣವಾಗಿದ್ದೇ ಟಾಪ್ ಆರ್ಡರ್ ಬ್ಯಾಟಿಂಗ್ ಕೈ ಕೊಟ್ಟಿದ್ದು. ಹೀಗಾಗಿ ಈ ಪಂದ್ಯದಲ್ಲಿ ಅಂದ್ರೆ 4ನೇ ಪಂದ್ಯದಲ್ಲಿ ಟಾಪ್ ಆರ್ಡರ್ ಬ್ಯಾಟರ್ಗಳಿಂದ ಸ್ಕೋರ್ ಬರಲೇಬೇಕು. ಈಗ ನೋಡಿ 3ನೇ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಪರ ಯಾರೊಬ್ರು ಕೂಡ ಅರ್ಧಶತಕ ಬಾರಿಸಲಿಲ್ಲ, ಬಟ್ ಮ್ಯಾಚ್ ವಿನ್ ಆದ್ರು. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಯಾರು ಕೂಡ ಸಿಂಗಲ್ ಡಿಜಿಟ್ ನಲ್ಲಿ ಔಟ್ ಆಗಿರ್ಲಿಲ್ಲ. ಒಂದಷ್ಟು ಮಿನಿಮಮ್ ಸ್ಕೋರ್ ಅಂತೂ 20+, 12+ ಅಥವಾ 50, 10+ ಅಂತೂ ಎಲ್ಲರೂ ಕೂಡ ಅವರೇಜ್ ಕೊಟ್ಟೇ ಇದ್ರು. ಇನ್ನು ವಾಷಿಂಗ್ಟನ್ ಸುಂದರ್ 49 ರನ್ ಗಳಿಸಿ ಅಜೇಯರಾಗಿ ಉಳ್ಕೊಳ್ತಾರೆ. ಹೀಗಾಗಿ ಯಾರೋ ಒಬ್ಬ 100 ಹೊಡೆಯೋದಕ್ಕಿಂತ ಇಡೀ ತಂಡದಲ್ಲಿರುವಂತಹ ಟಾಪ್ ಆರ್ಡರ್ ಬ್ಯಾಟರ್ಗಳು ತಮ್ಮಿಂದ ಆದಷ್ಟು ಸ್ಕೋರ್ ಅನ್ನ ಕೊಡ್ಬೇಕಾಗುತ್ತೆ. 1 ರನ್ಗೆ 5 ರನ್ಗೆ 10 ರನ್ಗೆ ಔಟ್ ಆದಾಗ ಬೇರೆ ಬ್ಯಾಟರ್ಗಳ ಮೇಲೆ ಪ್ರೆಷರ್ ಬಿಲ್ಡ್ ಆಗುತ್ತೆ. ಹೀಗಾಗಿ ಕಂಪ್ಲೀಟ್ ಆಗಿ ಬರುವಂತ ಬ್ಯಾಟರ್ಗಳು ಕೊಲಾಪ್ಸ್ ಆಗ್ತಾರೆ. ಸೊ ಟಾಪ್ ಆರ್ಡರ್ ಬ್ಯಾಟಿಂಗ್ ನಿಂದ ಬೆಸ್ಟ್ ಸ್ಕೋರ್ ಬಂತು ಅಂತಂದ್ರೆ ಡೆತ್ ಓವರ್ ನಲ್ಲಿ ಮಿಡಲ್ ಆರ್ಡರ್ ನಲ್ಲಿ ಒಂದು ಉತ್ತಮ ಸ್ಕೋರ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಮೇಜರ್ ಥಿಂಗ್ ಏನಪ್ಪಾ ಅಂತಂದ್ರೆ ಸ್ಲಾಟ್ ನಲ್ಲಿ ಪದೇ ಪದೇ ಬದಲಾವಣೆ ಮಾಡೋದು ಬೇಕಾಗಲ್ಲ. ಎಸ್, ಇದು ಮೇಜರ್ ಪಾಯಿಂಟ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಪ್ರತಿ ಸಲ T20ನಲ್ಲಾಗ್ಲಿ ಅಥವಾ ಏಕದಿನದಲ್ಲಾಗ್ಲಿ ಅಥವಾ ಟೆಸ್ಟ್ ನಲ್ಲಾಗ್ಲಿ ಯಾವುದೋ ಟಾಪ್ ಆರ್ಡರ್ ಬ್ಯಾಟಿಂಗ್ ಬೇಗ ಫಾಲ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಮಿಡಲ್ ಓವರ್ ಬ್ಯಾಟರ್ನ 3ನೇ ಸ್ಲಾಟ್ಗೆ ಜಂಪ್ ಮಾಡಿಸ್ಬಿಡ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ, ಒಂದೇ ಒಂದು ಸ್ಲಾಟ್ ಅಷ್ಟೇ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಹೈಲೈಟ್ ಮಾಡ್ತೇವೆ, ಅಂದ್ರೆ 3ನೇ ಸ್ಲಾಟ್ ಚೇಂಜ್ ಮಾಡಿದ್ರು ಅಂತ. ಬಟ್ ಟಾಪ್ 6 ನಲ್ಲಿರುವಂತ ಆಟಗಾರ ಟಾಪ್ 3ಗೆ ಬಂದಾಗ ಇದಕ್ಕೂ ಮುಂಚೆ 3 ನಲ್ಲಿ ಹಾಗೆ 4 ನಲ್ಲಿ ಬ್ಯಾಟ್ ಬೀಸ್ತಾ ಇರುವಂತ ಆಟಗಾರ 1 ಡೌನ್ ಆಗ್ತಾರೆ. ಸೊ ಅವ್ರದ್ದು ಕೂಡ ಸ್ಲಾಟ್ ಚೇಂಜ್ ಆಗುತ್ತೆ. ಯಾರೋ ಒಬ್ಬರನ್ನ ಇಲ್ಲಿ ಥಿಂಕ್ ಮಾಡ್ಕೊಂಡು ಕಳ್ಸೋದಕ್ಕಿಂತ ಸ್ಲಾಟ್ ನಲ್ಲಿ ಪದೇ ಪದೇ ಬದಲಾವಣೆ ಮಾಡೋದೇ, ಯಾರು ಯಾವ ಸ್ಲಾಟ್ ನಲ್ಲಿ ಡಾಮಿನೇಟ್ ಮಾಡ್ತಾ ಇರ್ತಾರೋ ಅದೇ ಸ್ಲಾಟ್ ನಲ್ಲಿ ಕಂಟಿನ್ಯೂ ಮಾಡಿದ್ರೆ ಟೀಮ್ ಇಂಡಿಯಾಗೆ ಬಹುಶಃ ಇದು ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಹೀಗಾಗಿ ಪದೇ ಪದೇ ಸ್ಲಾಟ್ ವೇರಿಯೇಷನ್ ನಲ್ಲಿ ಪ್ರಯೋಗ ಮಾಡೋದು ಬೇಕಾಗಿಲ್ಲ. ಸೊ ಮುಂದಿನ ಪಂದ್ಯದಲ್ಲೂ ಅದು ಬೇಕಾಗಲ್ಲ ಅನ್ಸುತ್ತೆ. ಇನ್ನು ಪಂದ್ಯದ ಗೆಲುವು ಹಾಗೆ ಸೋಲಿಗೆ ಮೇನ್ ಮ್ಯಾಟರ್ ಆಗೋದೇ ಟಾಸ್ ಸೋಲು ಅಥವಾ ಗೆಲುವಿನ ತಂತ್ರಗಾರಿಕೆ. ಸೊ ಆಕ್ಚುಲಿ ಮೊದಲ 2 ಪಂದ್ಯಗಳಲ್ಲಿ ಸೂರ್ಯಕುಮಾರ್ ಯಾದವ್ ಟಾಸ್ ಅನ್ನ ಸೋಲ್ತಾರೆ. ಆಸ್ಟ್ರೇಲಿಯಾ ಟಾಸ್ ಗೆದ್ದು 2 ಸಲ ಕೂಡ ಬೌಲಿಂಗ್ ಅನ್ನ ಫಸ್ಟ್ ಚೂಸ್ ಮಾಡಿಕೊಳ್ತಾರೆ. ಬಟ್ 3ನೇ ಮ್ಯಾಚ್ ನಲ್ಲಿ ಏನಾಗುತ್ತೆ, ಸೂರ್ಯಕುಮಾರ್ ಯಾದವ್ ಟಾಸ್ ಗೆಲ್ತಾರೆ, ಹಾಗೆ ಫಸ್ಟ್ ಅವರು ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ, ಚೇಸಿಂಗ್ ಬ್ಯಾಟಿಂಗ್ ಗೆ ಬರ್ತಾರೆ. ಸೊ ಪಂದ್ಯವನ್ನ ಗೆಲ್ತ್ಕೊಡ್ತಾರೆ. ಬಿಗ್ ಟಾರ್ಗೆಟ್ ಇದ್ರೂ ಕೂಡ ಪ್ರತಿಯೊಬ್ರು ಕೂಡ ಆಟ ಆಡಿ ಮ್ಯಾಚ್ ಅನ್ನ ವಿನ್ ಆಗ್ತಾರೆ. ಬಟ್ ಇಲ್ಲಿ ಟಾಸ್ ಅನ್ನ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಮೊದಲೇ ಪ್ರೆಡಿಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಟಾಸ್ ಸೋತ್ರೆ ಹೇಗೆ ಅಥವಾ ಗೆದ್ರೆ ಹೇಗೆ, ರನ್ ಗಳನ್ನ ಹೇಗೆ ಬರಬೇಕು, ಫಸ್ಟ್ ಟಾಸ್ ಅನ್ನ ಗೆದ್ದು ಅಥವಾ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಮಿನಿಮಮ್ ಸ್ಕೋರ್ ಎಷ್ಟು ಟಾರ್ಗೆಟ್ ಇರಬೇಕು, ಅಥವಾ ಚೇಸಿಂಗ್ ಇಳಿದಾಗ ಯಾವ ರೀತಿ ಬ್ಯಾಟಿಂಗ್ ಅನ್ನ ಮಾಡ್ಬೇಕು ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡಿಕೊಂಡ್ರೆ ತಂಡಕ್ಕೆ ಈಸಿ ಆಗುತ್ತೆ. ಸೊ ಇದು ಕೂಡ ಟಾಸ್ ಗೆಲ್ಲೋದು ಸೋಲೋದು ಕೂಡ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮ್ಯಾಚ್ಗೆ ಆಸೀಸ್ ತಂಡದಲ್ಲಿ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆ ಆಗುತ್ತೆ. ಇದು ನಮ್ಮ ತಂಡಕ್ಕೆ ಪ್ಲಸ್ ಆಗಬಹುದು. ಯಾಕಂದ್ರೆ ಅಲ್ಲಿ ಸೀನ್ ಅಬಾಟ್ ಇಲ್ಲ, ಟ್ರಾವಿಸ್ ಹೆಡ್ ಇಲ್ಲ, ಜೋಶ್ ಏಜಲ್ವುಡ್ ಇಲ್ಲ. ಸೊ ಈ ಪಂದ್ಯದಲ್ಲಿ ಬೇರೆ ಬೇರೆ ಪ್ಲೇಯರ್ಸ್ ಬರ್ತಾರೆ 4ನೇ ಪಂದ್ಯಕ್ಕೆ. ಸೊ ಹೀಗಾಗಿ ಅವರು ಅಂದ್ರೆ ಫಸ್ಟ್ ಮ್ಯಾಚ್ಗೆ ಬರೋದ್ರಿಂದ ಅವರು ಸ್ವಲ್ಪ ಟೈಮ್ ತಗೊಳ್ಬಹುದು. ಬಟ್ ಈ 3 ಪಂದ್ಯಗಳನ್ನ ಆಡಿರೋದ್ರಿಂದ ಭಾರತಕ್ಕೆ ಪ್ಲಸ್ ಆಗುತ್ತೆ. ಸೊ ಸೇಮ್ ಪ್ಲೇಯಿಂಗ್ 11 ಅನ್ನ ಕಣಕ್ಕಿಳಿಸ್ತಾರಾ ಅಥವಾ ಬೇರೆ ಏನಾದ್ರು ಚೇಂಜಸ್ ಮಾಡ್ತಾರಾ, ಇದು ಭಾರತಕ್ಕೆ ಹೇಗೆ ಪ್ಲಸ್ ಆಗುತ್ತೆ, ಅದನ್ನ ಅಡ್ವಾಂಟೇಜ್ ತಗೊಳ್ತಾರಾ? ಅದೆಲ್ಲಕ್ಕಿಂತ ಹೆಚ್ಚಾಗಿ ಟೀಮ್ ಇಂಡಿಯಾ ಬ್ಯಾಟರ್ಗಳ ಪಾಲಿಗೆ ದುಸ್ವಪ್ನವಾಗಿ ಕಾಡ್ತಾ ಇದ್ದಂತ ಜೋಶ್ ಏಜಲ್ವುಡ್ ಇರೋದಿಲ್ಲ. ಅವ್ರೇನಾದ್ರೂ ಇದ್ರೆ ಪವರ್ ಪ್ಲೇನರಲ್ಲೇ ಬ್ಯಾಟರ್ಗಳನ್ನ ಕಟ್ಟಿ ಹಾಕಿ ಬಿಡ್ತಾ ಇದ್ರು, ಹಾಗೆ ಮೇನ್ ವಿಕೆಟ್ ಗಳನ್ನ ತೆಗಿತಾ ಇದ್ರು. ಸೊ ಅವ್ರಿಲ್ದೇ ಇರೋದನ್ನು ಕೂಡ ಪ್ಲಸ್ ಅಡ್ವಾಂಟೇಜ್ ಆಗಿ ತಗೊಳ್ಬಹುದು. ಅಂಡ್ ಕಳೆದ ಪಂದ್ಯದ ಗೆಲುವಿನ ಕಾನ್ಫಿಡೆನ್ಸ್ ಅಂತೂ ಇದ್ದೇ ಇರುತ್ತೆ ಟೀಮ್ ಇಂಡಿಯಾದವರಿಗೆ. ಸೊ ಇದನ್ನೇ ಕಂಟಿನ್ಯೂ ಮಾಡೋಕೆ ಟೀಮ್ ಇಂಡಿಯಾ ಅದೇ ಮೈಂಡ್ ಸೆಟ್ ನಲ್ಲೇ ಕಣಕ್ಕಿಳಿಬೇಕಾಗುತ್ತೆ. ಅಂಡ್ ಇನ್ನೊಂದು ಮೇಜರ್ ಥಿಂಗ್ ಏನಪ್ಪಾ ಅಂದ್ರೆ T20 ನಲ್ಲಿ ಸರಣಿಯನ್ನ ಸೋಲದಂತ ರೆಕಾರ್ಡ್ ಇದೆ. 2024ರ T20 ವಿಶ್ವಕಪ್ ಆದ್ಮೇಲೆ ಟೀಮ್ ಇಂಡಿಯಾ ಒಂದೇ ಒಂದು ಸರಣಿಯನ್ನು ಕೂಡ ಸೋತೇ ಇಲ್ಲ. ಆಕ್ಚುಲಿ ಇಲ್ಲಿ ಪಂದ್ಯಗಳನ್ನ ಸೋತಿದೆ ನಿಜ, ಹಂಗಂತ ಒಂದೂ ಮ್ಯಾಚ್ ಸೋಲದೆ ಬಂದಿದ್ದೀವಿ ಅಂತ ಹೇಳಂಗಿಲ್ಲ. ಮ್ಯಾಚ್ಗಳನ್ನ ಸೋತಿದ್ದೇವೆ, ಬಟ್ ಎಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನ ಸೋತೇ ಇಲ್ಲ. ಒಂದು ಪಂದ್ಯ ಸೋತ್ರು ಕೂಡ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡಿದ್ದೇವೆ, ಗೆದ್ದಿದ್ದೇವೆ. ಅಂಡ್ ಒನ್ ಮೋರ್ ಥಿಂಗ್, ಸರಣಿಯನ್ನ ಸೋಲದಂತ ರೆಕಾರ್ಡ್ ಇದೆ. ಸೊ ಈ ಸರಣಿಯನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಈ ಪಂದ್ಯವನ್ನ ಗೆಲ್ಲಲೇಬೇಕಾಗುತ್ತೆ. ಹೀಗಾಗಿ ಇದೇ ಟಾರ್ಗೆಟ್ ನಲ್ಲಿ ಇದೇ ಮೈಂಡ್ ಸೆಟ್ ನಲ್ಲಿ ಇಟ್ಕೊಂಡು ಅದೇ ಸ್ಟ್ಯಾಂಡರ್ಡ್ ನ ಉಳಿಸಿಕೊಳ್ಳೋಕೆ ಭಾರತ ಬ್ಯಾಟಿಂಗ್ ಅನ್ನ ಹಾಗೆ ಬೌಲಿಂಗ್ ಅನ್ನ ಮಾಡಿ ಪಂದ್ಯವನ್ನ ಗೆಲ್ಲಲೇಬೇಕು ಎನ್ನುವಂತ ಮೈಂಡ್ ಸೆಟ್ ನಲ್ಲಿ ಕಣಕ್ಕಿಳಿಬೇಕಾಗುತ್ತೆ. ಹೀಗೆ ಈ ಎಲ್ಲಾ ಲೆಕ್ಕಾಚಾರಗಳನ್ನ ಗಮನದಲ್ಲಿ ಇಟ್ಕೊಂಡೇ ಟೀಮ್ ಇಂಡಿಯಾ 4ನೇ ಪಂದ್ಯಕ್ಕೆ ಕಣಕ್ಕಿಳಿಬೇಕಾಗುತ್ತೆ. ಯಾಕಂದ್ರೆ ಈ ಪಂದ್ಯ ಎರಡೂ ತಂಡಗಳ ಆಟಗಾರರಿಗೂ ಕೂಡ ಸರಣಿಯನ್ನ ಗೆಲ್ಲೋಕೆ ನಿರ್ಣಾಯಕವಾಗುತ್ತೆ. ಇದೆಲ್ಲದರ ನಡುವೆ ಭಾರತ ತಂಡದ ಸ್ಟಾರ್
ರಿಸ್ಟ್ ಸ್ಪಿನ್ನರ್ ಆಗಿರುವಂತಹ ಕುಲ್ದೀಪ್ ಯಾದವ್ ಈಗಾಗಲೇ ತವರಿಗೆ ಕಂಬ್ಯಾಕ್ ಮಾಡಿದ್ದಾರೆ. ಯಾಕಂದ್ರೆ ದಕ್ಷಿಣ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿಗೆ ಅವರು ತಯಾರಿಯನ್ನ ನಡೆಸ್ತಾರೆ. ಭಾರತ ಹಾಗೆ ದಕ್ಷಿಣ ಆಫ್ರಿಕಾ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯ ನವೆಂಬರ್ 14ರಿಂದ ಶುರುವಾಗುತ್ತೆ. ಟೆಸ್ಟ್ ಸರಣಿಗಾಗಿ ಕುಲ್ದೀಪ್ ಯಾದವ್ ತಯಾರಿಯನ್ನ ನಡೆಸೋಕೆ ವಾಪಸ್ ಆಗಿದ್ದಾರೆ. ಬಹುಶಃ ಆಸಿ ಸರಣಿ ನಡುವೆ ವಿಂಡೀಸ್ ಸರಣಿಗೆ ಟೆಸ್ಟ್ ಟೀಮ್ ಅನೌನ್ಸ್ ಆಗುವಂತ ಸಾಧ್ಯತೆ ಕೂಡ ಇದೆ. ಸೊ ಫೈನಲ್ ಆಗಿ ನಿಮ್ಮ ಪ್ರಕಾರ 4ನೇ T20 ಪಂದ್ಯ ಗೆಲ್ಲೋಕೆ ಭಾರತದ ಟೀಮ್ ಹೇಗಿರಬೇಕು, ಪ್ಲೇಯಿಂಗ್ 11 ಹೇಗಿರಬೇಕು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.